ಶಿವಪೂಜೆಯನ್ನ ಮಾಡಬಾರದ ಆ 3 ಮಹಿಳೆಯರು ಯಾರ್ಯಾರು? ಅವರು ಆ ಪೂಜೆಯನ್ನ ಮಾಡಿದರೆ ದೊಡ್ಡ ಸಮಸ್ಯೆಯನ್ನೇ ಎದುರಿಸಬೇಕಾಗುತ್ತದೆ. ಹಾಗೆ ಭಯಂಕರ ಬಡತನ ಕೂಡ ಬರುತ್ತದೆ. ಒಮ್ಮೆ ಕೈಲಾಸದಲ್ಲಿ ಪಾರ್ವತಿ ದೇವಿ ಶಿವನ ಬಳಿ ಬಂದು ಹೀಗೆ ಕೇಳ್ತಾಳೆ, ಹೇ ಪ್ರಭು, ನೀವೇ ಆದಿ, ನೀವೇ ಅಂತ್ಯ. ನಿಮ್ಮ ಬಳಿ ಒಂದು ಸಂದೇಹವನ್ನ ಕೇಳಲು ಬಂದಿರುವೆ. ಯಾವ ಮಹಿಳೆ ಶಿವಲಿಂಗಕ್ಕೆ ನೀರನ್ನ ಅರ್ಪಿಸಬಹುದು ಮತ್ತು ಯಾವ ಮಹಿಳೆ ಶಿವಲಿಂಗಕ್ಕೆ ನೀರನ್ನ ಅರ್ಪಿಸಬಾರದು? ಹಾಗೆಯೇ ಯಾವ ಮಹಿಳೆ ಶ್ರಾವಣ ಸೋಮವಾರದ ವ್ರತವನ್ನ ಆಚರಿಸಬಾರದು? ದಯಮಾಡಿ ಈ ವಿಷಯದಲ್ಲಿ ನನಗೆ ಜ್ಞಾನವನ್ನ ನೀಡಿ ಪ್ರಭು ಎಂದು ಪಾರ್ವತಿ ಶಿವನಲ್ಲಿ ಪ್ರಾರ್ಥಿಸುತ್ತಾಳೆ. ಅದಕ್ಕೆ ಶಿವನು, ಹೇ ದೇವಿ ಪಾರ್ವತಿ, ನೀವು ಇಂದು ಉತ್ತಮ ಪ್ರಶ್ನೆಯನ್ನೇ ಕೇಳಿದ್ದೀರಿ. ಶಿವಲಿಂಗಕ್ಕೆ ನೀರು ಅರ್ಪಿಸುವ ಕೆಲವು ಮುಖ್ಯ ನಿಯಮಗಳಿವೆ. ಆ ನಿಯಮಗಳನ್ನು ಪಾಲಿಸೇ ಶಿವಲಿಂಗಕ್ಕೆ ನೀರನ್ನು ಅರ್ಪಿಸಬೇಕು. ಹೇ ದೇವಿ, ಈ ವಿಷಯಗಳನ್ನು ಪಾಲಿಸದೇ ಇರುವ ಸ್ಥಳಗಳಲ್ಲಿ ನಾನು ಖಂಡಿತವಾಗಿಯೂ ಇರೋದಿಲ್ಲ. ಮತ್ತೆ ಶಿವಲಿಂಗಕ್ಕೆ ನೀರು ಅರ್ಪಿಸಬಾರದ ಆ 3 ಮಹಿಳೆಯರ ಬಗ್ಗೆ ಹೇಳಲಿದ್ದೇನೆ. ಆ 3 ಮಹಿಳೆಯರು ಶಿವಲಿಂಗಕ್ಕೆ ನೀರು ಅರ್ಪಿಸೋದರಿಂದ ಯಾವುದೇ ಶುಭ ಫಲ ಲಭಿಸೋದಿಲ್ಲ. ಇದಕ್ಕೆ ವಿರುದ್ಧವಾಗಿಯೂ ಅವರು ಶಿವಲಿಂಗಕ್ಕೆ ಅವರು ನೀರನ್ನು ಅರ್ಪಿಸಿದರೆ ಅವರು ಮಹಾನ್ ಪಾಪಿಗಳು. ಏಕೆಂದರೆ ಶಿವಲಿಂಗವೇ ನನ್ನ ಸಾಕ್ಷಾತ್ ರೂಪವಾಗಿರುತ್ತದೆ. ಹೇ ದೇವಿ ಪಾರ್ವತಿ, ಶಿವಲಿಂಗಕ್ಕೆ ನೀರು ಅರ್ಪಿಸುವ ನಿಯಮಗಳನ್ನು ಹೇಳುವ ಮೊದಲು ನಾನು ನಿನಗೆ ನನ್ನ ಪರಮ ಭಕ್ತೆ ಸುಮತಿಯ ಒಂದು ಪ್ರಾಚೀನ ಕಥೆಯನ್ನು ಹೇಳ್ತೇನೆ. ಅದನ್ನು ನೀನು ಗಮನದಿಂದ ಕೇಳು. ಈ ಪ್ರಾಚೀನ ಕಥೆಯನ್ನು ಕೇಳುವ ಪ್ರತಿಯೊಬ್ಬರಿಗೂ ಶಿವಲಿಂಗಕ್ಕೆ 100 ವರ್ಷಗಳ ಕಾಲ ನೀರನ್ನು ಅರ್ಪಿಸುವ ಪುಣ್ಯ ಲಭಿಸುತ್ತದೆ. ಈ ಕಥೆಯನ್ನು ಸಂಪೂರ್ಣ ಗಮನದಿಂದ ಕೇಳುವ ಮತ್ತು ಪ್ರಚಾರ ಮಾಡುವ ಪ್ರತಿಯೊಬ್ಬರ ದುಃಖಗಳು ನಾಶವಾಗುತ್ತದೆ ಮತ್ತು ಅವರ ದಾರಿದ್ರ್ಯ ದೂರವಾಗುತ್ತದೆ ಎಂದು ಆಗ ಮಾತೆ ಪಾರ್ವತಿ ಹೇಳ್ತಾಳೆ. ಸ್ವಾಮಿ, ನಿಮ್ಮ ಬಾಯಿಂದ ಆ ಕಥೆಯನ್ನು ಕೇಳುವುದು ಬಹಳ ಅದೃಷ್ಟದ ವಿಷಯ. ದಯವಿಟ್ಟು ಆ ಕಥೆಯನ್ನು ಹೇಳಿ, ನಾನು ಅದನ್ನು ಗಮನದಿಂದ ಸಂಪೂರ್ಣವಾಗಿ ಕೇಳ್ತೇನೆ. ಆಗ ಶಿವನು ಆ ಕಥೆ ಹೇಳಲು ಪ್ರಾರಂಭಿಸ್ತಾನೆ. ಸ್ನೇಹಿತರೆ, ನೀವು ಕೂಡ ಆ ಕಥೆಯನ್ನು ಸಂಪೂರ್ಣವಾಗಿ ಕೇಳಿ. ಹಾಗೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ಹರ ಮಹಾದೇವ ಎಂದು ಕಮೆಂಟ್ಸ್ ಮಾಡಿ. ಹಾಗೆ ಸ್ನೇಹಿತರೆ, ಯಾರೆಲ್ಲ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹೇ ದೇವಿ ಪಾರ್ವತಿ, ಪೂರ್ವಕಾಲದಲ್ಲಿ ಅಕ್ಷಯಪುರಿ ನಗರದಲ್ಲಿ ಸುಖದೇವ್ ಎಂಬ ಬ್ರಾಹ್ಮಣ ವಾಸಿಸುತ್ತಿದ್ದನು. ಸುಖದೇವ್ ಬಹಳ ಗುಣವಂತ, ರೂಪವಂತ, ಹಾಗೆಯೇ ಅವನ ಎಲ್ಲ ರೀತಿಯ ವೇದಶಾಸ್ತ್ರಗಳನ್ನು ಅಭ್ಯಾಸ ಮಾಡಿದ್ದನು. ಅದೇ ನಗರದ ಬಳಿ ಇನ್ನೊಂದು ನಗರವಿತ್ತು. ಆ ನಗರದಲ್ಲಿ ಸುಧರ್ಮ ಎಂಬ ಬ್ರಾಹ್ಮಣ ಇದ್ದನು. ಅವನಿಗೆ ಸುಮತಿ ಎಂಬ ಮಗಳು ಇದ್ದಳು. ಅವಳು ಭಗವಂತ ಶಿವನನ್ನು ಭಕ್ತಿಯಿಂದ ಪೂಜಿಸುತ್ತಿದ್ದಳು. ತನ್ನ ದಿನಚರಿಯನ್ನ ನಿಯಮಗಳ ಪ್ರಕಾರ ಶಿವಲಿಂಗವನ್ನು ಪೂಜಿಸುವುದರೊಂದಿಗೆ ಶುರು ಮಾಡುತ್ತಿದ್ದಳು. ಆಕೆ ಅತ್ಯಂತ ರೂಪವತಿ ಮತ್ತು ಗುಣವತಿ ಕೂಡ ಆಗಿದ್ದಳು. ಸುಮತಿ ತನ್ನ ಇಷ್ಟದ ವರನನ್ನ ಪಡೆಯಲು 16 ಶ್ರಾವಣ ಸೋಮವಾರದ ವ್ರತಗಳನ್ನು ಮಾಡುತ್ತಿದ್ದಳು. ಹೀಗಿರುವಾಗ ಸುಮತಿಯ ತಂದೆ ತಾಯಿ ತಮ್ಮ ಮಗಳ ಮದುವೆಗೆ ಉತ್ತಮ ವರನನ್ನ ನೋಡಬೇಕೆಂದು ಚರ್ಚಿಸುತ್ತಿದ್ದ ಸಮಯದಲ್ಲಿ ಸುಮತಿಯ ತಾಯಿ ತನ್ನ ಗಂಡನಿಗೆ ಹೇಳ್ತಾಳೆ, ಸ್ವಾಮಿ, ನಮ್ಮ ಅಣ್ಣನ ಊರಿನಲ್ಲಿ ಒಬ್ಬ ಉತ್ತಮನಾದ ಬ್ರಾಹ್ಮಣನಿದ್ದಾನೆ. ಅವನ ಹೆಸರು ಸುಖದೇವ್. ನಮ್ಮ ಮಗಳನ್ನು ಅಂತಹ ಶ್ರೇಷ್ಠವಾದ ಬ್ರಾಹ್ಮಣನಿಗೆ ಕೊಟ್ಟು ಮದುವೆ ಮಾಡೋಣ. ಅವನೊಂದಿಗೆ ನಮ್ಮ ಮಗಳು ಸುಖವಾಗಿ ಬದುಕ್ತಾಳೆ ಎಂದಳು. ಅದಕ್ಕೆ ಅವಳ ಗಂಡ, ಹೇ ಪ್ರಿಯೆ, ನೀನು ಹೇಳಿದ್ದು ಸರಿ ಇದೆ. ನಾನು ಕೂಡ ಸುಖದೇವನ ಬಗ್ಗೆ ಹಲವರಲ್ಲಿ ಕೇಳಿದ್ದೇನೆ ಎಂದು ನಂತರ ಸುಧರ್ಮ ತಮ್ಮ ಮಗಳ ಮದುವೆ ಪ್ರಸ್ತಾಪವನ್ನು ತೆಗೆದುಕೊಂಡು ಸುಖದೇವನ ಮನೆಗೆ ಹೋಗ್ತಾನೆ. ಆಗ ಸುಖದೇವ್ ಮನೆಯಲ್ಲಿ ತನ್ನ ತಂದೆ ತಾಯಿಯ ಸೇವೆಯನ್ನ ಮಾಡ್ತಿರ್ತಾನೆ. ಹಾಗೆಯೇ ಸುಖದೇವನ ಮನೆ ಅತ್ಯಂತ ಪವಿತ್ರ ಹಾಗೆ ಶುದ್ಧವಾಗಿರುತ್ತದೆ. ಹಾಗೆಯೇ ಸಂಪೂರ್ಣ ವಿಧಿ ವಿಧಾನದೊಂದಿಗೆ ಶಿವಲಿಂಗವನ್ನು ತಮ್ಮ ದ್ವಾರದಲ್ಲಿ ಸ್ಥಾಪಿಸಿ ಪೂಜೆ ಕೂಡ ಮಾಡಿರ್ತಾನೆ. ಇದನ್ನೆಲ್ಲ ಗಮನಿಸಿದ ಸುಮತಿಯ ತಂದೆ ಸುಧರ್ಮ, ಇವನೇ ನನ್ನ ಮಗಳಿಗೆ ಸರಿಯಾದ ವರನೆಂದು ಸುಖದೇವನನ್ನ ಕೇಳ್ತಾನೆ. ಸುಖದೇವ್, ಇನ್ನು ನಾನು ನಿಮ್ಮ ಬಳಿ ನನ್ನ ಮಗಳ ಮದುವೆ ಪ್ರಸ್ತಾಪವನ್ನು ತಂದಿದ್ದೇನೆ. ನನ್ನ ಮಗಳಿಗೆ ನಿನ್ನಂಥ ಶ್ರೇಷ್ಠವರ ಇನ್ನೆಲ್ಲೂ ಸಿಗೋದಿಲ್ಲ. ಆಗ ಸುಖದೇವ್ನ ತಂದೆ ತಾಯಿ ಇದನ್ನು ಕೇಳಿ ಸಂತೋಷಪಟ್ಟು ಸುಖದೇವ್ನನ್ನ ವಿವಾಹಕ್ಕೆ ಒಪ್ಪಿಸ್ತಾರೆ. ಹಾಗೆಯೇ ಸುಖದೇವ್ ಕೂಡ ಮದುವೆಗೆ ಒಪ್ಕೊಳ್ತಾನೆ. ನಂತರ ಪವಿತ್ರವಾದ ಸ್ಥಳದಲ್ಲಿ ಸುಖದೇವ್ ಮತ್ತು ಸುಮತಿಯ ವಿವಾಹ ಕೂಡ ಮಾಡಲಾಗುತ್ತದೆ.
ಸುಮತಿಯ ಸುಂದರ ಮತ್ತು ಮನಮೋಹಕ ರೂಪವನ್ನು ನೋಡಿ ಸುಖದೇವನು ಕೂಡ ಬಹಳ ಸಂತೋಷ ಪಡ್ತಾನೆ. ಸುಮತಿ ಅತ್ಯಂತ ಸುಂದರಿ, ಗುಣವತಿ, ಸುಸಂಸ್ಕೃತ ಮಹಿಳೆಯಾಗಿದ್ದಳು. ವಿವಾಹವಾದ ನಂತರ ಸುಮತಿ ಸುಖದೇವನ ಮನೆಗೆ ಹೋದಾಗ ತನ್ನ ಗಂಡನ ಮತ್ತು ಅತ್ತೆ ಮಾವಂದಿರ ಸೇವೆ ಮಾಡುತ್ತಾ ಹಾಗೆ ತನ್ನ ಮಾತು ಮತ್ತು ಕೆಲಸಗಳಿಂದ ಎಲ್ಲರ ಮನಸ್ಸನ್ನ ಗೆಲ್ತಾಳೆ. ಹೀಗೆ ಎಲ್ಲರೂ ಸಂತೋಷದಿಂದ ಇದ್ದರು. ಸುಮತಿ ಎಲ್ಲರಿಗಿಂತ ಮುಂಚಿತವಾಗಿ ಎದ್ದು ಮನೆಯನ್ನೆಲ್ಲ ಸ್ವಚ್ಛ ಮಾಡಿ ನಂತರ ಸ್ನಾನ ಮಾಡಿ ಶಿವಲಿಂಗಕ್ಕೆ ನೀರನ್ನು ಮತ್ತು ಬಿಲ್ವ ಪತ್ರೆಯನ್ನ ಪ್ರತಿದಿನ ಅರ್ಪಿಸುತ್ತಿದ್ದಳು. ನಂತರ ತನ್ನ ದಿನವೆಲ್ಲ ಮನೆಗೆಲಸದಲ್ಲಿ ಮುಳುಗಿ ಅತ್ತೆ ಮಾವನೊಂದಿಗೆ ಸಂತೋಷವಾಗಿದ್ದಳು. ಹೀಗೆ ಸುಮತಿಯಲ್ಲಿ ಒಬ್ಬ ಪತಿವ್ರತೆಯ ಎಲ್ಲ ಲಕ್ಷಣಗಳು ಇದ್ದವು. ಸತ್ಯ ಮತ್ತು ಧರ್ಮವನ್ನ ಪಾಲಿಸುವ ಪವಿತ್ರ ಮಹಿಳೆಯಾಗಿದ್ದಳು. ಅವಳು ಎಂದಿಗೂ ಅಶುಭ ಕೆಲಸವನ್ನ ಮಾಡಿರಲಿಲ್ಲ. ಸುಮತಿಯಂತ ಸಾತ್ವಿಕ ಮತ್ತು ಸರಳ ಸ್ವಭಾವವನ್ನ ನೋಡಿ ಲಕ್ಷ್ಮೀದೇವಿ ಕೂಡ ಅವಳ ಮೇಲೆ ಪ್ರಸನ್ನಳಾಗ್ತಾಳೆ. ಲಕ್ಷ್ಮೀದೇವಿ ಸ್ವತಃ ಅವಳ ಮನೆಗೆ ಬಂದು ವಾಸ ಮಾಡಲು ಆರಂಭಿಸ್ತಾಳೆ. ಇದರಿಂದ ಸುಮತಿಯ ಜೀವನದಲ್ಲಿ ಸುಖ ಸಂಪತ್ತು ಇನ್ನೂ ಹೆಚ್ಚಾಯಿತು. ಸುಮತಿಯಲ್ಲಿ ಒಳ್ಳೆಯ ಪತಿವ್ರತೆಯಲ್ಲಿ ಇರಬೇಕಾದ ಎಲ್ಲ ಗುಣಗಳು ಇದ್ದವು. ಆದರೆ ಸುಮತಿಯು ಮಾಡಿದ ಒಂದೇ ಒಂದು ತಪ್ಪಿನಿಂದ ಅವಳ ಇಡೀ ಕುಟುಂಬ ದುಃಖದಲ್ಲಿ ಮುಳುಗಿತು. ಅವಳ ಜೀವನದಲ್ಲಿ ಕಷ್ಟ, ಅಶಾಂತಿ, ದುಃಖ ಮಾತ್ರ ಬರಲು ಪ್ರಾರಂಭಿಸಿತು. ಹೇ ಪಾರ್ವತಿ, ಒಂದು ದಿನ ಮರುದಿನ ಶ್ರಾವಣ ಮಾಸ ಆರಂಭವಾಗಲಿದ್ದು ಆ ದಿನ ಅಮಾವಾಸ್ಯೆಯಾಗಿತ್ತು. ಸುಮತಿ ರಾತ್ರಿಯ ಊಟಕ್ಕೆಂದು ಕೋಸಂಬರಿ ತಯಾರಿಸಿದಳು. ಅದರಲ್ಲಿ ಬಹಳಷ್ಟು ಈರುಳ್ಳಿ, ಕೋಸುಗಡ್ಡೆ ಹಾಗೂ ಇತರ ತರಕಾರಿಗಳನ್ನು ಹಾಕಿ ತಯಾರಿಸಿದಳು. ಅವಳ ಕುಟುಂಬ ರಾತ್ರಿಯ ಊಟ ಮಾಡಿ ನಿದ್ರೆಗೆ ಜಾರಿತು. ಆದರೆ ಸುಮತಿ ಮಾಡಿದ ಕೋಸಂಬರಿ ಬಹಳ ರುಚಿಯಾಗಿತ್ತು ಮತ್ತು ಎಲ್ಲರೂ ಊಟ ಮಾಡಿದ ನಂತರ ಸ್ವಲ್ಪ ಉಳಿದಿತ್ತು. ಮರುದಿನ ಸುಖದೇವ್ ಮತ್ತು ಸುಮತಿ ಬೇಗ ಎದ್ದಾಗ ರಾತ್ರಿ ಉಳಿದ ಕೋಸಂಬರಿ ಅವರಿಗೆ ಬಹಳ ಇಷ್ಟವಾಗಿತ್ತು ಮತ್ತು ಅವರಿಬ್ಬರು ಅದನ್ನು ತಿಂದರು. ಸ್ನೇಹಿತರೆ, ಹೇಳುವುದಾದರೆ ಈರುಳ್ಳಿಯನ್ನು ಹೆಚ್ಚಾಗಿ ಸೇವಿಸುವುದರಿಂದ ಮನುಷ್ಯನ ಕಾಮಾಸಕ್ತಿ ಹೆಚ್ಚಾಗುತ್ತದೆ. ಈಗ ಅವರಿಬ್ಬರ ಸಂಗತಿಯು ಹಾಗೆ. ಸುಮತಿಯ ಪತಿ ಅತಿಯಾಗಿ ಕಾಮಾತುರನಾಗಿ ಬೆಳಗ್ಗೆ ಸ್ನಾನ ಮಾಡಿದ ಬಳಿಕ ಸುಮತಿಯ ಬಳಿ ಬಂದನು ಮತ್ತು ಸುಮತಿಯೊಂದಿಗೆ ಶಾರೀರಿಕ ಸಂಬಂಧವನ್ನು ಹೊಂದಿದನು. ಇದರಿಂದ ಸುಮತಿಯ ದೇಹ ಅಶುದ್ಧವಾಯಿತು. ಆದರೆ ಸುಮತಿಯ ಮನಸ್ಸು ಕೂಡ ಕಾಮದ ಪ್ರಭಾವದಲ್ಲಿ ಇತ್ತು. ಆದ್ದರಿಂದ ಅವಳು ತನ್ನ ದೈನಂದಿನ ನಿಯಮವನ್ನು ಮರೆತು ತನ್ನ ಪತಿಯೊಂದಿಗೆ ಸಂಬಂಧವನ್ನು ಹೊಂದಿದಳು. ನಂತರ ಸ್ನಾನ ಮಾಡದೆ ಶಿವಲಿಂಗವನ್ನು ಸ್ಪರ್ಶಿಸಿ ನೀರನ್ನು ಅರ್ಪಿಸಿದಳು. ಇದರಿಂದ ಸುಮತಿಯ ದೇಹದಲ್ಲಿ ಮಹಾಮೋಹ ಪ್ರವೇಶಿಸಿತು. ಈ ಕಾರಣದಿಂದ ಸುಮತಿಯ ಎಲ್ಲ ಇಂದ್ರಿಯಗಳು ತಿಳಿಯಾಯಿತು. ಸುಮತಿಯ ದೇಹದಲ್ಲಿ ಮಹಾಮೋಹ ಪ್ರವೇಶಿಸಿದ ಕೂಡಲೇ ಶಿವನು ಕೂಡ ಕೋಪಗೊಂಡು ಅವರ ಮನೆಯಿಂದ ಹೊರಟನು. ಈ ಅಶುದ್ಧ ಸ್ಥಿತಿಯಲ್ಲಿ ಶಿವನು ತನ್ನ ಭಕ್ತರಿಂದ ದೂರನಾಗ್ತಾನೆ. ಆಗಿನಿಂದ ಸುಮತಿಯ ದೇಹದಲ್ಲಿ ನಿವಾಸ ಮಾಡಿದ್ದ ಮಹಾಮೋಹ ಅವಳನ್ನು ಎಲ್ಲ ಧನ ಕಾರ್ಯಗಳಿಂದ ಅವಂಚಿತಗೊಳಿಸಿತು ಮತ್ತು ಅವಳ ಎಲ್ಲ ಶ್ರಾವಣ ಸೋಮವಾರದ ವ್ರತಗಳ ಪುಣ್ಯವನ್ನು ನಾಶಪಡಿಸಿತು. ಅವರಿಬ್ಬರು ಅರಿವಿಲ್ಲದೆ ಬೆಳ್ಳುಳ್ಳಿ, ಈರುಳ್ಳಿಯನ್ನು ಸೇವಿಸಿದರು ಮತ್ತು ಸೋಮವಾರದ ವ್ರತದ ಸಮಯದಲ್ಲಿ ಸುಮತಿ ತನ್ನ ಆಹಾರದ ಅರಿವಿಲ್ಲದೆ ಉಪ್ಪನ್ನು ಬಳಸಿದಳು. ಯಾವ ವ್ರತಗಳನ್ನು ಮಾಡುವುದರಿಂದ ಮನುಷ್ಯನಿಗೆ ಮಹಾಪುಣ್ಯ ಪ್ರಾಪ್ತಿಯಾಗುತ್ತದೋ ಅದೇ ಸುಮತಿ ತನ್ನ ಅಜ್ಞಾನದಿಂದ ಪಾಪದಲ್ಲಿ ಭಾಗಿಯಾಗುತ್ತಿದ್ದಳು. ಮಹಾಮೋಹವು ದೇಹದಲ್ಲಿ ವಾಸವಾಗಿದ್ದರಿಂದ ಸುಮತಿಯ ಮನಸ್ಸು ಭ್ರಷ್ಟವಾಗುತ್ತದೆ ಮತ್ತು ಇದರ ವಿರುದ್ಧ ಪರಿಣಾಮ ಸುಮತಿಯ ಪತಿಯ ಮೇಲೂ ಆಯಿತು. ಅವನು ಸದಾ ಕಾಮಾತುರನಾಗಿ ಸುಮತಿಯೊಂದಿಗೆ ಭೋಗವಿಲಾಸ ಮಾಡಲು ಪ್ರಾರಂಭಿಸಿದನು. ಅವನ ಮನಸ್ಸು ಯಾವಾಗಲೂ ಕಾಮಾಸಕ್ತಿಯಲ್ಲಿ ತೊಡಗಿಕೊಂಡಿತು. ನಂತರ ಒಂದು ದಿನ ಸುಮತಿಯ ಪತಿ ಎಲ್ಲ ಮಿತಿಗಳನ್ನು ಮೀರಿ ಸುಮತಿಯ ಮಾಸಿಕ ಋತುಚಕ್ರದಲ್ಲಿ ಅವಳೊಂದಿಗೆ ಸಂಬಂಧವನ್ನು ಸ್ಥಾಪಿಸಿದನು. ಇದರಿಂದ ಸುಮತಿಯ ದೇಹದಲ್ಲಿ ವಾಸವಾಗಿದ್ದ ಬ್ರಹ್ಮಹತ್ಯೆಯ ಪಾಪ ಅವನ ದೇಹಕ್ಕೆ ಪ್ರವೇಶಿಸಿತು. ಹೇ ದೇವಿ, ಸ್ತ್ರೀಯು ಮಾಸಿಕ ಋತುಚಕ್ರದಲ್ಲಿರುವಾಗ ಅವಳ ದೇಹದಲ್ಲಿ 3 ದಿನಗಳವರೆಗೆ ಬ್ರಹ್ಮಹತ್ಯೆಯ ಪಾಪ ವಾಸವಾಗಿರುತ್ತದೆ. ಏಕೆಂದರೆ ಬ್ರಹ್ಮದೇವನು ಇಂದ್ರನ ದೇಹದಿಂದ ಬ್ರಹ್ಮಹತ್ಯೆಯ ಪಾಪವನ್ನು ತೆಗೆದು ಮರ, ನೀರು, ಅಗ್ನಿ ಮತ್ತು ಅಪ್ಸರೆಯನ್ನು ಗ್ರಹಿಸುವಂತೆ ಹೇಳಿದರು. ಅಂದಿನಿಂದ ಸ್ತ್ರೀಯರ ದೇಹದಲ್ಲಿ ಮಾಸಿಕ ಋತುಚಕ್ರದ ಸಮಯದಲ್ಲಿ ಬ್ರಹ್ಮಹತ್ಯೆಯ ಪಾಪ ವಾಸವಾಗುತ್ತದೆ ಮತ್ತು ಯಾವ ಪುರುಷ ಮಾಸಿಕ ಋತುಚಕ್ರದ ಸಮಯದಲ್ಲಿ ಸ್ತ್ರೀಯನ್ನು ಸ್ಪರ್ಶಿಸುತ್ತಾನೋ ಅಥವಾ ಅವಳೊಂದಿಗೆ ಸಂಬಂಧವನ್ನು ಹೊಂದಾನೋ ಆಕೆಯ ಪಾಪ ಅವನ ದೇಹಕ್ಕೆ ಪ್ರವೇಶಿಸುತ್ತದೆ. ಅದೇ ಬ್ರಹ್ಮಹತ್ಯೆಯ ಪಾಪ ಸುಮತಿಯ
ಪತಿಯ ದೇಹದ ಒಳಗೆ ಪ್ರವೇಶಿಸಿತು ಮತ್ತು ಅವನು ಕಾಯಿಲೆ ಬಿದ್ದನು. ಅವನಿಗೆ ಕುಷ್ಠರೋಗ ಬಂದಿತು. ಅವನ ಎಲ್ಲ ಅಂಗಗಳು ಸುಟ್ಟ ಗುರುತಿನಂತೆ ಆಯಿತು. ಅವನ ದೇಹದಲ್ಲಿ ಹುಳುಗಳು ಬಂದವು. ಅವನ ಇಡೀ ದೇಹದಿಂದ ರಕ್ತ ಮತ್ತು ಕೆಟ್ಟ ವಾಸನೆ ಬರುತ್ತಿತ್ತು ಮತ್ತು ಅವನು ನೋವಿನಿಂದ ಕಿರುಚುತ್ತಾ, ಹೇ ದೇವರೇ, ನಾನು ಏನು ಪಾಪ ಮಾಡಿದ್ದೇನೆ? ಎಲ್ಲವನ್ನ ತಿಳಿದು ನಾನು ಮಹಾನ್ ಪಾಪ ಮಾಡಿಬಿಟ್ಟೆ. ಹೇ ಭೋಲೆನಾಥ್, ಈಗ ನನ್ನನ್ನು ಯಾರು ರಕ್ಷಿಸ್ತಾರೆ? ಆಗ ಸುಮತಿಯ ಅತ್ತೆ ಅಲ್ಲಿಗೆ ಬಂದು ತನ್ನ ಮಗ ಕುಷ್ಠರೋಗದಿಂದ ಬಳಲುತ್ತಿರುವುದನ್ನು ನೋಡಿ ಅವಳು ಕೋಪದಿಂದ ಸುಮತಿಯನ್ನು ನೋಡಿ, ಅರೆ ಪಾಪಿ, ನೀನು ಹೀಗೆ ಏಕೆ ಮಾಡಿದೆ? ನಿನ್ನ ಗಂಡನ ಧರ್ಮವನ್ನು ಭ್ರಷ್ಟ ಮಾಡಿದ್ದೀಯಾ? ನೀನು ಅವನೊಂದಿಗೆ ಮಾಸಿಕ ಋತುಚಕ್ರದಲ್ಲಿ ಏಕೆ ಸಂಬಂಧ ಬೆಳೆಸಿದೆ? ತನ್ನ ಗಂಡನ ಈ ಸ್ಥಿತಿಯನ್ನು ನೋಡಿ ಸುಮತಿ ಬಹಳ ಭಯಭೀತಳಾದಳು ಮತ್ತು ಜೋರಾಗಿ ಅಳಲು ಶುರು ಮಾಡಿದಳು ಮತ್ತು ಹೇಳಿದಳು, ಹೇ ಅತ್ತೆಮ್ಮ, ನನ್ನನ್ನು ಕ್ಷಮಿಸಿ. ನಾನು ತುಂಬ ದೊಡ್ಡ ಪಾಪ ಮಾಡಿದ್ದೇನೆ. ಕಾಮದ ವಶದಲ್ಲಿ ನಾನು ಈ ಪಾಪ ಮಾಡಿದೆ. ಆಗ ಸುಮತಿಯ ಅತ್ತೆ ಹೇಳಿದಳು, ಹೇ ಪಾಪಿ, ನೀನೀಗ ಈ ಮನೆಯಿಂದ ಹೋಗು. ನಿನ್ನಂಥವಳು ಈ ಮನೆಯಲ್ಲಿ ಇರಬಾರದು. ನೀನು ಇದರ ಜೊತೆ ಇನ್ನೇನು ಮಾಡ್ತೀಯೋ ಗೊತ್ತಿಲ್ಲ. ನನ್ನ ಮಗನ ಜೀವನವನ್ನು ನರಕ ಮಾಡಿದ್ದೀಯಾ ಮತ್ತು ಮುಂದೆ ಇನ್ನೇನು ಮಾಡ್ತೀಯೋ? ನಂತರ ಸುಮತಿ ಹೇಳಿದಳು, ಏ ಅತ್ತೆಮ್ಮ, ನಾನು ಎಲ್ಲಿಗೆ ಹೋಗಲಿ? ನನ್ನ ಗಂಡನನ್ನು ಬಿಟ್ಟು ಬೇರೆ ಯಾರೂ ಇಲ್ಲ. ನಾನು ಅವನನ್ನು ಬಿಟ್ಟು ಬದುಕಲು ಸಾಧ್ಯವಿಲ್ಲ ಎಂದು. ಅದಕ್ಕೆ ಒಪ್ಪದ ಸುಮತಿಯ ಅತ್ತೆ ಅವಳನ್ನು ಮನೆಯಿಂದ ಹೊರಹಾಕಿದಳು. ನಂತರ ಸುಮತಿ ಅಳುತ್ತಾ ತನ್ನ ತಪ್ಪಿನಿಂದ ತುಂಬ ಪಶ್ಚಾತ್ತಾಪ ಪಡುತ್ತಾ ಕಾಡಿಗೆ ಹೋದಳು. ಆ ಕಾಡಿನಲ್ಲಿ ಅವಳಿಗೆ ಒಂದು ಮಠ ಕಾಣಿಸಿತು. ಅದರೊಳಗೆ ಆಶ್ರಯ ಪಡೆಯಲು ಹೋದಳು. ಆದರೆ ಅಲ್ಲಿ ಯಾರೂ ಇರಲಿಲ್ಲ. ಸುಮತಿ ಅಳುತ್ತಾ ಅಲ್ಲೇ ಕುಳಿತಿದ್ದಳು. ಅಲ್ಲಿಗೆ ಸ್ವಲ್ಪ ಸಮಯದ ನಂತರ ಆ ಮಠದ ಪೂಜಾರಿ ಬರ್ತಾನೆ. ಆ ಸಾಧು ತನ್ನ ಮಠದಲ್ಲಿ ಒಬ್ಬ ಸ್ತ್ರೀ ಅಳುತ್ತಾ ಕುಳಿತಿರುವುದನ್ನು ನೋಡಿ ಹತ್ತಿರ ಹೋಗಿ ಹೀಗೆ ಕೇಳ್ತಾನೆ, ಹೇ ಕನ್ಯೆ, ನೀನು ಯಾರು? ಇಲ್ಲಿಗೆ ಯಾಕೆ ಬಂದೆ? ಯಾಕೆ ಅಳುತ್ತಿದ್ದೀಯಾ? ಯಾವುದಾದರೂ ರಹಸ್ಯ ವಿಷಯವಿದ್ದರೂ ಸರಿ, ನನ್ನ ಬಳಿ ಹೇಳು, ನಾನು ನಿನಗೆ ಸಹಾಯ ಮಾಡ್ತೇನೆ ಎಂದನು. ಆಗ ಸುಮತಿ, ಹೇ ಮುನಿವರಿಯ, ನನ್ನ ಹೆಸರು ಸುಮತಿ ಅಂತ. ನಾನು ಒಂದು ದೊಡ್ಡ ಪಾಪ ಮಾಡಿದ್ದೇನೆ. ಅದೇ ಕಾರಣಕ್ಕೆ ನನ್ನ ಕುಟುಂಬದವರು ನನ್ನನ್ನು ಮನೆಯಿಂದ ಹೊರಹಾಕಿದರು. ಅದಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ ಎಂದಳು. ಅದಕ್ಕೆ ಸಾಧು, ಹೇ ದೇವಿ, ನೀನು ಏನು ಹೇಳ್ತಿದ್ಯಾ? ನೀನು ಯಾವ ಪಾಪ ಮಾಡಿದೆ ಎಂದು ನನಗೆ ವಿವರವಾಗಿ ಹೇಳು. ನಂತರ ನಾನು ನಿನಗೆ ಸಹಾಯ ಮಾಡಬಹುದು ಎಂದನು. ನಂತರ ಸುಮತಿ ಹೇಳ್ತಾಳೆ, ಹೇ ಮುನಿವರಿಯ, ನಾನು ಮಾಸಿಕ ಋತುಚಕ್ರದ ಸಮಯದಲ್ಲಿ ನಾನು ನನ್ನ ಗಂಡನೊಂದಿಗೆ ಸಂಬಂಧವನ್ನು ಬಂದಿದೆ. ಅದೇ ಕಾರಣಕ್ಕೆ ನನ್ನ ಗಂಡನಿಗೆ ಕುಷ್ಠರೋಗ ಬಂದಿದೆ ಎಂದು. ನಂತರ ಸಾಧು ಹೇಳ್ತಾನೆ, ಮಗಳೇ, ನೀನು ದುಃಖ ಪಡಬೇಡ. ನಿನ್ನಿಂದಾದ ಪಾಪಕ್ಕೆ ಮೋಕ್ಷ ಸಿಗುತ್ತದೆ. ನೀನು ಈ ಮಠದಲ್ಲೇ ಇದ್ದು ಶಿವಶಂಕರನನ್ನ ಪೂಜೆ ಮಾಡು. ಶಿವಲಿಂಗಕ್ಕೆ ನಿತ್ಯ ಜಲಹರಿಸಿ ಬಿಲ್ವ ಪತ್ರೆಯನ್ನು ಅರ್ಪಿಸು. ಶಿವನೇ ಸಂಪೂರ್ಣ ಜಗತ್ತಿನ ತಂದೆ. ಯಾರು ಇವನ ಆಶ್ರಯಕ್ಕೆ ಬರ್ತಾರೋ ಅವರ ಪಾಪ ಪರಿಹಾರವಾಗುತ್ತದೆ ಮತ್ತು ನಿನ್ನ ಗಂಡನು ಶೀಘ್ರವಾಗಿ ಚೇತರಿಸಿಕೊಳ್ತಾನೆ. ನಂತರ ಸುಮತಿ ಅದೇ ಶಿವಮಠದಲ್ಲೇ ಇದ್ದು ಭಗವಾನ್ ಶಿವ ಮತ್ತು ಶಿವಲಿಂಗಕ್ಕೆ ನಿತ್ಯ ಪೂಜೆ ಮಾಡಲು ಆರಂಭಿಸ್ತಾಳೆ. ಪ್ರತಿದಿನ ಸ್ನಾನ ಮಾಡಿ ಬ್ರಹ್ಮಚಾರ್ಯವನ್ನು ಪಾಲಿಸಿ ಶಿವಲಿಂಗಕ್ಕೆ ಜಲವನ್ನು ಅರ್ಪಿಸಿ ಬಿಲ್ವಪತ್ರೆಯನ್ನು ಇಟ್ಟು ಮತ್ತು ಮಿಠಾಯಿಯನ್ನು ನೈವೇದ್ಯ ಕೊಡ್ತಾಳೆ. ಹಾಗೆ ಮಠದಲ್ಲಿರುವ ಎಲ್ಲ ಹಸುಗಳಿಗೆ ಮೇವನ್ನು ಹಾಕಿ ಅವುಗಳ ಸೇವೆ ಮಾಡ್ತಾಳೆ. ಹಾಗೆಯೇ ತನ್ನ ಗಂಡನ ಆರೋಗ್ಯಕ್ಕಾಗಿ ಶಿವನನ್ನ ಕುರಿತು 16 ಸೋಮವಾರದ ವ್ರತವನ್ನು ಮಾಡ್ತಾಳೆ. ಹಾಗೆಯೇ ಪ್ರತಿ ಸೋಮವಾರ ಉಪವಾಸ ಕೂಡ ಮಾಡ್ತಾಳೆ. ಹೀಗೆ 1 ವರ್ಷ ಕಳೆದರೂ ಮತ್ತೊಂದೆಡೆ ಶಿವನು ಅವಳನ್ನು ಪರೀಕ್ಷಿಸುತ್ತಿರ್ತಾನೆ. ಹೀಗೆ ಮುಂದಿನ ವರ್ಷದ ಶ್ರಾವಣ ಮಾಸ ಪ್ರಾರಂಭವಾಗುತ್ತದೆ. ಆಗ ಸಾಧು ಹೇಳ್ತಾರೆ, ಮಗಳೇ, ನೀನು ಎಲ್ಲ ಶ್ರಾವಣ ಸೋಮವಾರದ ವ್ರತವನ್ನ ಮಾಡು. ಶಿವನನ್ನ ಪೂಜಿಸು, ಜಪಿಸು, ಹಾಗೆಯೇ ಯಾವುದೇ ತಪ್ಪನ್ನ ಮಾಡಬೇಡ ಎಂದು. ಈಗ ನಾನು ಶ್ರಾವಣ ಸೋಮವಾರದ ಸಂಪೂರ್ಣ ವ್ರತದ ಬಗ್ಗೆ ವಿವರವಾಗಿ ಹೇಳ್ತೇನೆ. ಜಾಗೃತೆಯಿಂದ ಕೇಳು ಎಂದರು ಸಾಧು. ಯಾವುದೇ ಸ್ತ್ರೀ ಅಥವಾ ಪುರುಷನು ಶ್ರಾವಣ ಮಾಸದಲ್ಲಿ ಯಾವುದೇ ರೀತಿಯ ತಾಮಸಿಕ ಆಹಾರವನ್ನು ಸೇವಿಸಬಾರದು. ಶಿವಲಿಂಗದ ಮೇಲೆ ತಪ್ಪಾಗಿ ಕ್ಷೇತ್ರದ ತುಳಸಿ ಪತ್ರೆಯನ್ನು ಬಳಸಬಾರದು. ಯಾವುದೇ ಕಾರಣಕ್ಕೂ ಶಂಖವನ್ನ ಶಿವನ ಪೂಜೆಯಲ್ಲಿ ಬಳಸಬಾರದು. ಅರಿಶಿಣ, ಕುಂಕುಮ ಮತ್ತು ಸಿಂಧೂರವನ್ನು ಶಿವಲಿಂಗಕ್ಕೆ ಅರ್ಪಿಸಬಾರದು. ಈ ಸಮಯದಲ್ಲಿ ಭೋಲೆನಾಥನನ್ನ ನಿಜವಾದ ಹೃದಯದಿಂದ ಆರಾಧಿಸಿ ಅವನನ್ನ ಪೂಜಿಸಿ. ಅವನು ಖಂಡಿತವಾಗಿಯೂ ನಿಮ್ಮೆಲ್ಲ
ಇಷ್ಟಾರ್ಥಗಳನ್ನು ಈಡೇರಿಸ್ತಾನೆ. ನಂತರ ಸುಮತಿ ಎಲ್ಲ ಸೋಮವಾರ ಉಪವಾಸ ಇದ್ದು ವ್ರತವನ್ನು ತುಂಬ ಶ್ರದ್ಧೆ ಭಕ್ತಿಯಿಂದ ಪಾಲಿಸ್ತಾಳೆ. ಆದರೆ ಅವಳ ಜೀವನದಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಇದರಿಂದ ಬೇಸರಗೊಂಡ ಆಕೆ ಆತ್ಮಹತ್ಯೆ ನಿರ್ಧರಿಸಿ ಶಿವನ ಮಠದ ನದಿಯ ದಡಕ್ಕೆ ಹೋಗ್ತಾಳೆ. ಭಗವಾನ್ ಶಿವನನ್ನು ಸ್ಮರಿಸುತ್ತಾ ನೀರಿನ ಸಮಾಧಿಯನ್ನು ತೆಗೆದುಕೊಳ್ತಾಳೆ. ಆದರೆ ಅದೇ ಸಮಯದಲ್ಲಿ ಒಂದು ಪವಾಡ ನಡೆಯುತ್ತದೆ. ಸುಮತಿ ಹೇಗೆ ನೀರಿಗೆ ಹಾರ್ತಾಳೋ ಅದೇ ರೀತಿ ನೀರಿನಿಂದ ಹೊರಬರ್ತಾಳೆ. ಅವಳು ಯಾವಾಗ ಕಣ್ಣು ತೆರೆಯುತ್ತಾಳೋ ಶಿವನೇ ಅವಳ ಮುಂದೆ ಪ್ರತ್ಯಕ್ಷನಾಗಿರ್ತಾನೆ. ಶಿವನನ್ನು ಕಂಡ ಸುಮತಿ ನಮಸ್ಕರಿಸ್ತಾಳೆ. ಇದನ್ನು ಕಂಡು ಶಿವನು ಹೇಳ್ತಾನೆ, ಸುಮತಿ, ನೀನು ನನ್ನನ್ನು ಬಹಳ ಶ್ರದ್ಧೆ ಭಕ್ತಿಯಿಂದ ಆರಾಧಿಸಿದ್ದೀಯಾ. ಆದ್ದರಿಂದ ಈಗ ನಿನ್ನ ಮೇಲೆ ಪ್ರಸನ್ನನಾಗಿದ್ದೇನೆ. ನಿನ್ನ ಆಸೆ ಏನೆಂಬುದನ್ನು ಹೇಳು ಎಂದನು. ನಂತರ ಸುಮತಿ, ಪ್ರಭು, ದಯವಿಟ್ಟು ನನಗೆ ಹೇಳಿ, ನನ್ನ ಯಾವ ತಪ್ಪಿನಿಂದಾಗಿ ನನ್ನಲ್ಲಿ ಕಾಮದ ಬಾಧೆ ಬಂತು? ಇದರಿಂದಾಗಿ ನಾನು ದೊಡ್ಡ ಪಾಪ ಮಾಡಿದೆ ಮತ್ತು ನನ್ನ ಪತಿಗೆ ಕುಷ್ಠರೋಗ ಬಂತು. ಶಿವನು ಹೇಳ್ತಾನೆ, ಸುಮತಿ, ಈಗ ನೀನು ಗಮನವಿಟ್ಟು ಕೇಳು. ನಿನಗೆ ಅರಿವಿಲ್ಲದೆ ಒಂದು ದೊಡ್ಡ ಪಾಪವಾಯಿತು. ಆದ್ದರಿಂದ ನಿನ್ನಲ್ಲಿ ದೊಡ್ಡ ಮೋಹ ಬಂತು. ಒಂದು ದಿನ ಶ್ರಾವಣ ಮಾಸದಲ್ಲಿ ತಾಮಸಿಕ ಆಹಾರವನ್ನು ಸೇರಿಸಿ ನೀನು ನಿನ್ನ ಗಂಡನೊಂದಿಗೆ ಸಂಬಂಧವನ್ನು ಬೆಳೆಸಿ ನಂತರ ಸ್ನಾನ ಮಾಡದೆ ಶಿವಲಿಂಗವನ್ನು ಸ್ಪರ್ಶಿಸಿ ನೀರನ್ನು ಅರ್ಪಿಸಿದೆ. ಗಂಡ ಹೆಂಡತಿ ಮಾಸದ ಸುಖವನ್ನು ಅನುಭವಿಸಿದಾಗ ಅವರ ದೇಹ ಅಶುದ್ಧವಾಗುತ್ತದೆ. ಅಂತಹ ಸ್ಥಿತಿಯಲ್ಲಿ ಶಿವಲಿಂಗವನ್ನು ಎಂದಿಗೂ ಸ್ಪರ್ಶಿಸಬಾರದು. ಶಿವಲಿಂಗ ನನ್ನ ಪೂರ್ಣ ಅವತಾರ. ಅಂತಹ ಸ್ಥಿತಿಯಲ್ಲಿ ಶಿವಲಿಂಗಕ್ಕೆ ನೀರನ್ನು ಅರ್ಪಿಸಿದ್ದರಿಂದ ನಾನು ನಿನ್ನ ಮನೆಯನ್ನು ತೊರೆದೆ. ನಂತರ ನಿನ್ನಲ್ಲಿ ಮಹಾಮೋಹ ಪ್ರವೇಶಿಸಿತು. ಆ ಮಹಾಮೋಹದಿಂದಾಗಿ ನಿನ್ನ ಗಂಡನಲ್ಲಿ ಕಾಮದ ಪ್ರಭಾವ ಹೆಚ್ಚಾಯಿತು. ಮಾಸಿಕ ಋತುಚಕ್ರದ ಸಮಯದಲ್ಲಿ ನಿನ್ನ ಗಂಡನೊಂದಿಗೆ ಸಂಬಂಧವನ್ನು ಹೊಂದಿದ್ದರಿಂದ ನಿನ್ನ ಗಂಡನಿಗೆ ಆ ಕಾಯಿಲೆ ಬಂತು. ಅದಕ್ಕೆ ಸುಮತಿ, ಪ್ರಭು, ನನಗೆ ಅರಿವಿಲ್ಲದೆ ಈ ದೊಡ್ಡ ಪಾಪವನ್ನು ಮಾಡಿದ್ದೇನೆ. ಇದಕ್ಕೆ ಪ್ರಾಯಶ್ಚಿತ್ತವೇನು ಎಂದಳು. ನಂತರ ಶಿವನು, ಸುಮತಿ, ನೀನು ಇದರ ಪ್ರಾಯಶ್ಚಿತ್ತವನ್ನು ನೀನು 1 ವರ್ಷ ಬ್ರಹ್ಮಚಾರ್ಯವನ್ನು ಆಚರಿಸುವ ಮೂಲಕ ಮಾಡಿದ್ದೀಯಾ ಮತ್ತು 16 ಸೋಮವಾರಗಳ ನಿರಂಜನ ವ್ರತವನ್ನು ಮಾಡಿದ್ದಿ. ಆದ್ದರಿಂದ ನೀನು ಈ ಪಾಪಗಳಿಂದ ಮುಕ್ತಳಾಗಿದ್ದೀಯಾ ಎಂದನು. ನಂತರ ಸುಮತಿ, ಪ್ರಭು, ಯಾವ ಸ್ಥಿತಿಯಲ್ಲಿ ಶಿವಲಿಂಗಕ್ಕೆ ನೀರು ಅರ್ಪಿಸಬಾರದು? ಶಿವಲಿಂಗಕ್ಕೆ ನೀರು ಅರ್ಪಿಸುವಾಗ ಇರುವ ನಿಯಮಗಳೇನು? ದಯಮಾಡಿ ತಿಳಿಸಿ ಎಂದಳು. ಶಿವನು, ಮಗಳೇ, ನಾನು ಈಗ ಶಿವಲಿಂಗಕ್ಕೆ ನೀರು ಅರ್ಪಿಸುವಾಗ ಇರುವ ನಿಯಮಗಳೇನೆಂದು ಹೇಳ್ತೇನೆ, ಗಮನವಿಟ್ಟು ಕೇಳು ಎಂದನು. ಸುಮತಿ, ಶಿವಲಿಂಗ ಬಹಳ ಪವಿತ್ರವಾದದ್ದು. ಇದು ನನಗೆ ಅತ್ಯಂತ ಪ್ರಿಯವಾದದ್ದು. ಆದ್ದರಿಂದ ಇದು ಪವಿತ್ರವಾಗಿರಬೇಕು. ಶಿವಲಿಂಗವನ್ನು ಎಂದಿಗೂ ಅಶುದ್ಧ ಸ್ಥಿತಿಯಲ್ಲಿ ಸ್ಪರ್ಶಿಸಬಾರದು. ಮಾಸಿಕ ಋತುಚಕ್ರದಲ್ಲಿ ಇರುವ ಸ್ತ್ರೀಯು ಶಿವಲಿಂಗವನ್ನು ಎಂದಿಗೂ ಸ್ಪರ್ಶಿಸಬಾರದು. ಋತುಚಕ್ರದ ಸಮಯದಲ್ಲಿ ಸ್ತ್ರೀಯ ದೇಹದಲ್ಲಿ ಬ್ರಹ್ಮಹತ್ಯೆಯ ಪಾಪ ಇರುತ್ತದೆ. ಅಂತಹ ಸಮಯದಲ್ಲಿ ಸ್ತ್ರೀ ಶಿವಲಿಂಗಕ್ಕೆ ನೀರನ್ನು ಅರ್ಪಿಸಬಾರದು. ತನ್ನ ಗಂಡನನ್ನು ಬಿಟ್ಟು ಹೋದ ಸ್ತ್ರೀ ಮದುವೆಯಾದ ನಂತರ ತನ್ನ ಗಂಡನನ್ನು ಬಿಟ್ಟು ಅಥವಾ ಇನ್ನೊಬ್ಬ ಪುರುಷನೊಂದಿಗೆ ವಾಸಿಸುವ ಸ್ತ್ರೀಯು ಶಿವಲಿಂಗಕ್ಕೆ ನೀರನ್ನು ಅರ್ಪಿಸಬಾರದು. ಶಿವಲಿಂಗವನ್ನು ಪೂಜಿಸುವ ಹಕ್ಕು ಕೇವಲ ಪತಿವ್ರತೆ ಸ್ತ್ರೀ ಅಥವಾ ಕನ್ಯೆಯಾಗಿರುವ ಸ್ತ್ರೀಯರಿಗೆ ಮಾತ್ರ. ಅನೇಕ ಪುರುಷನೊಂದಿಗೆ ಸಂಬಂಧ ಹೊಂದಿದ ಸ್ತ್ರೀ ಶಿವಲಿಂಗಕ್ಕೆ ನೀರು ಅರ್ಪಿಸಬಾರದು ಎಂದು ಶಿವನು ಸುಮತಿಗೆ ಹೇಳ್ತಾನೆ. ನಂತರ ಸುಮತಿ, ಪ್ರಭು, ನನ್ನ ಗಂಡ ಅತಿ ಘೋರ ಕಾಯಿಲೆಯಿಂದ ಬಳಲುತ್ತಿದ್ದಾನೆ. ದಯವಿಟ್ಟು ನನ್ನ ಗಂಡನನ್ನು ರೋಗದಿಂದ ಮುಕ್ತಗೊಳಿಸಿ ಎಂದು ಕೇಳ್ತಾಳೆ. ನಂತರ ಶಿವನು, ಸುಮತಿ, ನೀನು ಈ ಶಿವಲಿಂಗವನ್ನು 1 ವರ್ಷಗಳ ಕಾಲ ಪೂಜಿಸಿದ್ದಿ ಮತ್ತು ಅದಕ್ಕೆ ಪ್ರತಿದಿನ ಬಿಲ್ವಪತ್ರೆಯನ್ನು ಅರ್ಪಿಸಿದ್ದಿ. ಎಲ್ಲ ಮರಗಳಿಗಿಂತ ಬಿಲ್ವಪತ್ರೆ ನನಗೆ ಅತ್ಯಂತ ಪ್ರಿಯವಾದದ್ದು. ಶಿವಲಿಂಗಕ್ಕೆ ನೀನು ಅರ್ಪಿಸಿದ ಬಿಲ್ವಪತ್ರೆಗಳನ್ನು ತೆಗೆದುಕೊಂಡು ನಿನ್ನ ಗಂಡನಿಗೆ ಗುಪ್ತವಾಗಿ ತಿನ್ನಿಸು. ಅವನು ರೋಗ ಮತ್ತು ಪಾಪಗಳಿಂದ ಮುಕ್ತನಾಗ್ತಾನೆ ಎಂದು ಹೇಳಿ ಶಿವನು ಮಾಯವಾದನು. ಇದನ್ನು ಕೇಳಿ ಸುಮತಿ ಬಹಳ ಸಂತೋಷಪಟ್ಟು ಶಿವನಿಗೆ ನಮಸ್ಕರಿಸಿ ಧನ್ಯವಾದವನ್ನು ತಿಳಿಸಿ ನಂತರ ಸುಮತಿ ಶಿವಲಿಂಗಕ್ಕೆ 1 ವರ್ಷಗಳ ಕಾಲ ಅರ್ಪಿಸಿದ ಬಿಲ್ವಪತ್ರೆಗಳಲ್ಲಿ ಕೆಲವು ತೆಗೆದುಕೊಂಡು ಹೋಗಿ ತನ್ನ ಗಂಡನಿಗೆ ತಿನ್ನಿಸಿದಳು. ಆ ಬಿಲ್ವಪತ್ರೆಗಳನ್ನು ತಿನ್ನುತ್ತಿದ್ದಂತೆ ಅವಳ ಗಂಡ ಸ್ವಲ್ಪ ಸುಧಾರಿಸಿಕೊಂಡನು. ಅದನ್ನು ನೋಡಿದ ಅವಳ ಅತ್ತೆ ಕೂಡ ಸಂತೋಷಪಟ್ಟಳು. ಹೀಗೆ ನಂತರ ಎಲ್ಲರೂ ಸಂತೋಷದಿಂದ ಜೀವನವನ್ನು ನಡೆಸಿದರು.
ಸ್ನೇಹಿತರೆ, ಈಗ ನಾವು ಶಿವಲಿಂಗಕ್ಕೆ ಸಂಬಂಧಪಟ್ಟ ಕೆಲವು ಮುಖ್ಯ ವಿಷಯಗಳನ್ನು ತಿಳಿಯೋಣ. ನಿಮಗೆ ಗೊತ್ತಾ, ಶಿವನ ಪೂಜೆಯಲ್ಲಿ ಈ 3 ವಸ್ತುಗಳನ್ನು ಬಳಸುವುದು ನಿಷಿದ್ಧ. ನಿಮಗೆ ಪುಣ್ಯದ ಬದಲು ಪಾಪದ ಫಲಗಳು ಸಿಗುತ್ತವೆ. ಆದ್ದರಿಂದ ಯಾವ 3 ವಸ್ತುಗಳು ಎಂದು ತಿಳಿಯೋಣ. ಮೊದಲನೆಯದು ತುಳಸಿ ಎಲೆಗಳು. ಹೌದು ಸ್ನೇಹಿತರೆ, ತುಳಸಿ ಮಾತೆ ಲಕ್ಷ್ಮಿಯ ಸ್ವರೂಪ ಮತ್ತು ಶ್ರೀಹರಿ ವಿಷ್ಣುವಿನ ಪತ್ನಿ ಲಕ್ಷ್ಮಿ. ಆದ್ದರಿಂದ ತುಳಸಿ ಎಲೆಗಳನ್ನು ಎಂದಿಗೂ ಶಿವಲಿಂಗದ ಮೇಲೆ ಅರ್ಪಿಸಬಾರದು. ಎರಡನೆಯದು ಶಂಖ. ಅವನು ಶಂಖಾಸುರನನ್ನ ವಧಿಸಿದನು ಮತ್ತು ಅವನ ಅಸ್ಥಿಯಿಂದ ಶಂಖವನ್ನು ತಯಾರಿಸಲಾಯಿತು. ಮೂರನೆಯದು ಕೇತಕಿ ಹೂವು. ಪುರಾಣಗಳ ಪ್ರಕಾರ ವಿಷ್ಣು ಮತ್ತು ಬ್ರಹ್ಮದೇವರ ನಡುವೆ ನಡೆದ ಜಗಳದಲ್ಲಿ ಕೇತಕಿ ಹೂವು ಬ್ರಹ್ಮನ ಸುಳ್ಳನ್ನು ಬೆಂಬಲಿಸಿತು. ಶಿವನು ಈ ವಿವಾದದಲ್ಲಿ ತೀರ್ಪುಗಾರನಾಗಿದ್ದನು. ಶಿವನು ಕೇತಕಿಯ ಸುಳ್ಳನ್ನು ಪತ್ತೆ ಹಚ್ಚಿ ಅವನನ್ನು ಶಪಿಸಿದನು, ಅಂದರೆ ಅವನನ್ನು ತನ್ನ ಪೂಜೆಯಲ್ಲಿ ಬಳಸಬಾರದು ಎಂದು. ಶಿವನಿಗೆ ಹಳದಿ ಮತ್ತು ಬಿಳಿ ಬಣ್ಣದ ಹೂಗಳು ಇಷ್ಟ. ನೀವು ಹೂಗಳನ್ನು ಅರ್ಪಿಸಬಹುದು. ದತ್ತೂರದ ಹಣ್ಣು ಮತ್ತು ಹೂಗಳನ್ನು ಸಹ ಅರ್ಪಿಸಬಹುದು. ಅದೇ ರೀತಿ ಹಾಲು, ಚಂದನದ ಲೇಪವನ್ನು ಕೂಡ ಅರ್ಪಿಸುವುದು ಶುಭವೆಂದು ಪರಿಗಣಿಸಲಾಗಿದೆ. ಪುರಾಣಗಳ ಪ್ರಕಾರ ಶಿವಲಿಂಗವನ್ನು ಬ್ರಹ್ಮಾಂಡದ ಕೇಂದ್ರವೆಂದು ಪರಿಗಣಿಸಲಾಗಿದೆ. ಈ ಕೇಂದ್ರದಿಂದ ಸಂಪೂರ್ಣ ಬ್ರಹ್ಮಾಂಡಕ್ಕೆ ಶಕ್ತಿ ಸಿಗುತ್ತದೆ. ಶಿವಲಿಂಗದಿಂದಲೇ ಈ ಬ್ರಹ್ಮಾಂಡವು ಉದ್ಭವಿಸಿದೆ. ಆದ್ದರಿಂದ ಶಿವಲಿಂಗವನ್ನು ಶಕ್ತಿಯ ಕೇಂದ್ರವೆಂದು ಪರಿಗಣಿಸಲಾಗಿದೆ. ಇದರ ಸಮೀಪದಲ್ಲಿ ಶಿವಲಿಂಗದಿಂದ ಹೊರಹೊಮ್ಮುವ ಶಕ್ತಿಯನ್ನು ನಕಾರಾತ್ಮಕ ಶಕ್ತಿಯಾಗಿ ಪರಿವರ್ತಿಸುವ ವಸ್ತುಗಳನ್ನು ಇಡಬಾರದು. ವಾಸ್ತು ಪ್ರಕಾರ ಈ ರೀತಿಯ ವಸ್ತುಗಳನ್ನು ಶಿವಲಿಂಗದ ಬಳಿ ಇಟ್ಟರೆ ಮನೆಯ ವಾತಾವರಣವು ನಕಾರಾತ್ಮಕವಾಗುತ್ತದೆ. ಉದಾಹರಣೆಗೆ, ಶಿವಲಿಂಗದ ಬಳಿ ತುಳಸಿ ಗಿಡ, ಕಂಚಿನ ಪಾತ್ರೆಗಳನ್ನು ಮತ್ತು ನಂದಿಯನ್ನು ಇಡುವುದು. ನಂದಿಯನ್ನು ಸ್ವಲ್ಪ ದೂರದಲ್ಲಿ ಇಡಬೇಕು. ಪೂಜಾ ಸ್ಥಳದಲ್ಲಿ ಅಥವಾ ಅದರ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಅಶುದ್ಧ, ಅಪವಿತ್ರ ಮತ್ತು ಅಶುಭವೆಂದು ಪರಿಗಣಿಸುವ ವಸ್ತುಗಳನ್ನು ಎಂದಿಗೂ ಇಡಬಾರದು. ಉದಾಹರಣೆಗೆ, ಚರ್ಮದ ವಸ್ತುಗಳು, ಮೃತ್ಯುವಿನ ಅಸ್ಥಿ ಅಥವಾ ಮಾಂಸಾಹಾರ. ದೇವಾಲಯ ಅಥವಾ ಸುತ್ತಮುತ್ತಲಿನ ಪ್ರದೇಶ ಶುದ್ಧ ಮತ್ತು ಸಾತ್ವಿಕವಾಗಿರಬೇಕು. ಶಿವನಿಗೆ ನೀರನ್ನು ಅರ್ಪಿಸುವಾಗ 1,00,000 ಬಾರಿ ಮೃತ್ಯುಂಜಯ ಮಂತ್ರವನ್ನು ಜಪಿಸುವ ವ್ಯಕ್ತಿಯ ದೇಹದ ಎಲ್ಲ ರೋಗಗಳು ನಾಶವಾಗುತ್ತದೆ ಮತ್ತು ಅವನ ದೇಹ ಶುದ್ಧವಾಗುತ್ತದೆ. 2,00,000 ಬಾರಿ ಮೃತ್ಯುಂಜಯ ಮಂತ್ರವನ್ನು ಜಪಿಸುವ ವ್ಯಕ್ತಿಗೆ ತನ್ನ ಹಿಂದಿನ ಜನ್ಮದ ಸಂಗತಿಗಳು ನೆನಪಾಗುತ್ತದೆ ಮತ್ತು 3,00,000 ಬಾರಿ ಮೃತ್ಯುಂಜಯ ಮಂತ್ರವನ್ನು ಜಪಿಸುವ ವ್ಯಕ್ತಿ ಅವನಿಗೆ ಕಾಮ್ಯ ವಸ್ತುಗಳು ಸಿಗುತ್ತವೆ, ಅಂದರೆ ಅವನು ಬಯಸುವ ಎಲ್ಲ ವಸ್ತುಗಳು ಸಿಗುತ್ತವೆ. ಸ್ನೇಹಿತರೆ, ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.